ಹೇಳಿದ್ನಲ್ಲ, ಎಲ್ಲಿ ಹೋದ್ರು ಲವರ್ಸ್ಗಳೇ ಕಾಟ. ಹೊಟ್ಟೆ ಉರಿತದೆ, ಬೇಜಾರಾಗುತ್ತೆ. ನಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವೇ? ಯಾರಿಗೆ ಬೇಕು ಈ ಲೋಕ? ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು. ಸೂರ್ಯ ಹುಟ್ಟೋದ್ ನಿನ್ನ ನೋಡೋ ಬಂದ್ರೆ ತುಂಬಾ ಬೇಜಾರು. ಏನು ಗೊತ್ತಾ, ಎಲ್ರಿಗೂ ಗರ್ಲ್ ಫ್ರೆಂಡ್ ಅವ್ರೆ. ನಾಯಿ ಪಾಡಾಗ ಹೋಗೈತೆ. ನಾಯಿ ಮರಿ ತಿಂಡಿ ಬೇಕೆ, ಮನಸ್ಸು ಇದ್ದರೆ ತುಮಕೂರ್ಗೆ ಹೋಗ್ಬೇಕಿತ್ತು. ಇವಾಗ ಬೆಂಗಳೂರಲ್ಲಿ ಇದ್ದೀನಿ. ತುಮಕೂರ್ಗೆ ಹೋಗಕ್ಕೆ ತುಂಬಾ ಟೈಮ್ ಐತೆ. ಅಂತ ಬಂದೆ. ಮೆಜೆಸ್ಟಿಕ್ ಹತ್ರ ಇದ್ದೀನಿ. ತುಂಬಾ ಜನ ಅವ್ರೆ. ಇದೆಲ್ಲ ವಸ್ತುಗಳೆಲ್ಲ ಅವ್ರದ್ದೇ ಅಂತ ಮಾರ್ತಾವ್ರೆ ವ್ಯಾಪಾರಗಾರರು. ಎಲ್ಲ ಇಲ್ಲಿ ಸಪೋರ್ಟ್ ಮಾಡ್ತಾವ್ರೆ. ಅವ್ರು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ವೇನೋ? ತುಂಬಾ ಗಲಾಟೆ ಅಲ್ವಾ? ತುಂಬಾ ರಶ್ ಇದೆ. ಬೆಂಗಳೂರು ತುಂಬಾ ಕಮ್ಮಿ ಸಲನೇ ಬಂದಿರೋದು. ಬ್ಯಾಗ್ಗಳೈತೆ, ಇಲ್ಲೆಲ್ಲ ಸ್ಲಿಪ್ಪರ್ಗಳು, ಬಟ್ಟೆಗಳು. ಅಂಡರ್ ಗ್ರೌಂಡ್ ಹೋಗ್ತಾ ಇದ್ದೀನಿ. ಬಸ್ತು ಶೇಕ್ 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 ಶೇಕ್. ಎಲ್ಲೊಬ್ರು ಒಂಚೂರು ಉದ್ದ ಇರ್ಬೇಕು ಅಂತ ಹೇಳ್ತಾವ್ರೆ. ಹಬ್ಬ ರಾಮ. ತುಂಬಾ ಜನ ನನ್ನನ್ನು ಮಾತಾಡ್ಸ್ತಾವ್ರೆ ಇಲ್ಲಿ. ಸುಮ್ಮನೆ ಹೋಗ್ತಾ ಇದ್ದೀನಿ. ಮಾರಾಟ ಮಾಡ್ತಾ ಇರೋದು ಕೇಳ್ತಾ ಇರ್ಬೋದು. ತುಂಬಾ ರಶ್. ಬೆಂಗಳೂರು ಅಂದ್ರೆ ಯಾವಾಗ್ಲೂ ರಶ್ ಇರುತ್ತಲ್ಲ. ಎಲ್ಲಾ ತರ ವಸ್ತುಗಳೈತೆ. ವಿಡಿಯೋ ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಅವರು ಮಾರ್ನಿಂಗು ಸೂರ್ಯ ಹುಟ್ಟೋದ್ ನಿನ್ನ ನೋಡೋಕೆ. ಕೊನೆಗೂ ದಾರ್ತೆ ಒಂದು ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ ಇವಾಗ. ಎಲ್ಲಾ ತರದ ವಸ್ತುಗಳು ಇಲ್ಲೇ ಸಿಕ್ಬಿಡುತ್ತೆ. ಆಲ್ಮೋಸ್ಟ್ ಎಲ್ಲಾ ತರ ವಸ್ತುಗಳು ಅಂದ್ರೆ ಬಟ್ಟೆ, ಹಣ್ಣು, ತರಕಾರಿ. ಒಂದು ಮನುಷ್ಯನಿಗೆ ಏನೇನು ಅಗತ್ಯ ಐತಿ ಎಲ್ಲಾ ತರದ ವಸ್ತುಗಳು ಇಲ್ಲೇ ಸಿಕ್ಬಿಡುತ್ತೆ. ತುಂಬಾ ವ್ಯಾಪಾರಗಾರರು ಜೀವನ ಮಾಡ್ತಾವ್ರೆ ಇಲ್ಲಿ ಬೆಂಗಳೂರಲ್ಲಿ. ಇಲ್ಲ ಆಟೋ ರಿಕ್ಷದವ್ರವ್ರೆ. ನಾನು ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ ನೋಡಲ್ಲ. ಲಾಸ್ಟ್ ಟೈಮ್ ಬೆಂಗಳೂರು ಟೂರ್ ಮಾಡಿದ್ದೆ ಗೊತ್ತಾ, ಅವಾಗ ಇಲ್ಲೇ ಬಂದು ಕೂತಿದ್ದೆ ಟೈಮ್ ಪಾಸ್ ಮಾಡಕ್ಕೆ. ಇವಾಗ ಎಲ್ಲಿ ಹೋಗ್ಬೇಕು ಅಂತ ಗೊತ್ತೆಲ್ಲ ಹೋಗ್ತಾ ಇದ್ದೀನಿ. ಪಾಪ ಎಲ್ಲಾರು ಮಲಗವ್ರೆ ಇಲ್ಲಿ.
ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಕಷ್ಟಗಳಿರುತ್ತೆ. ಇಲ್ಲಿ ವಿಡಿಯೋ ಮಾಡೋದು ಬೇಡ, ಕಟ್ ಮಾಡಿಬಿಡ್ತೀನಿ. ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ, ನೋಡ್ತಾ ಇರ್ಬೋದು. ಬೆಂಗಳೂರಿಗೆ ಬಂದರೆ ತುಂಬ ಬೇಜಾರು ಏನು ಗೊತ್ತಾ, ಎಲ್ರಿಗೂ ಗರ್ಲ್ಫ್ರೆಂಡ್ ಅವ್ರೆ. ಆಲ್ಮೋಸ್ಟ್ ಇದೆಲ್ಲ ಕಪಲ್ಸ್ಗಳು ಕೈ ಇಟ್ಕೊಂಡು ಓಡಾಡ್ತಾರೆ. ನಾನು ಒಬ್ಬನೇ ಇಲ್ಲಿ ಸಿಂಗಲ್. ಇಲ್ಲೂ ಹೋಗ್ತಾರೆ ಕಪಲ್ಸ್. ಹೊಟ್ಟೆ ಉರಿತದೆ ಗುರು ಬೆಂಗಳೂರಿಗೆ ಬಂದರೆ. ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತಲ್ಲ. ಹೇ ಬಾರೋ. ರೈಲ್ವೆ ಸ್ಟೇಷನ್ ಹತ್ರ ಬಂದೆ. ಬರೀ ವೆಯ್ಟ್ ಮಾಡೋದಾಗೋಯ್ತು, ತುಂಬ ಹೊತ್ತಾಯಿತು. ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರನ್ನು ವೆಯ್ಟ್ ಮಾಡ್ತಾವ್ರೆ, ಮಲ್ಗವ್ರೆ, ರೆಸ್ಟ್ ಮಾಡ್ತಾವ್ರೆ. ಕೆಲವರು ಪೊಲೀಸ್ ಹತ್ರ ಬೈಸ್ಕೊತಾವ್ರೆ, ವ್ಯಾಪಾರ ಮಾಡ್ತಾವ್ರೆ. ಇನ್ನು ಮೆಜೆಸ್ಟಿಕ್ ಅಂಡರ್ ಗ್ರೌಂಡಲ್ಲಿ ಇನ್ನೇನೋ ನಡೀತಾ ಐತೆ. ಪ್ರತಿಯೊಂದು ಅವ್ರದ್ದೇ ಆದಂಥ ಒಂದು ಕೆಲಸದಲ್ಲಿ ತೊಡಗ್ಬಿಟ್ಟವ್ರೆ. ಬೆಂಗಳೂರು ಆದಮೇಲೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅದ್ರ ಬಗ್ಗೆ ಜಡ್ಜ್ ಮಾಡೋಕ್ಕೆ ನಾನು ಯಾರು. ಆದ್ರೂ ಈ ಹೊರಗಡೆ ತಿರುಗಿದ್ಮೇಲೆ ಒಳ್ಳೊಳ್ಳೆ ಲೈಫಲ್ಲಿ ಅನುಭವಗಳು ಚೆನ್ನಾಗಾಗ್ತೈತೆ. ನೀನಿನ್ನ ತುಮಕೂರಿಗೆ ಹೋಗ್ಬೇಕು, ಓಡಾಡೋಕ್ಕೆ ದುಡ್ಡಿಲ್ಲ, ಟ್ರಾವೆಲಿಂಗ್ಗೆ. ನನ್ನ ಪಾಡು ನಾಯಿ ಪಾಡಾಗಿ ಹೋಗೈತೆ. ನಾಯಿ ಮರಿ ತಿಂಡಿ ಬೇಕೇ? ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ಗೊತ್ತಿಲ್ಲ. ಅದಕ್ಕೆ ಎಲ್ಲಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಏನೋ ತಿರುಗಾಡ್ತೀನಿ ಅಂತ ಅಷ್ಟು ಮಾತ್ರ ಗೊತ್ತು. ಇನ್ಕಮ್ ಇಲ್ಲ, ಬರೀ ದುಡ್ಡು ಹುಡ್ಕೋಯಿಂಗ್ ಮಾತ್ರ. ಆತ ರೈಲ್ವೆ ಸ್ಟೇಷನ್ ಬಂದಿದ್ದೀನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ರೈಲ್ವೆ ಸ್ಟೇಷನ್. ತುಂಬ ಹೊತ್ತಿನ್ನೂ ಕಾಯಬೇಕು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಫೋನಲ್ಲಿ ಚಾರ್ಜ್ ಇಲ್ಲ. ಫೋನ್ ಯೂಸ್ ಮಾಡ್ಕೊಂಡು ಕೂತ್ಕೊಳ್ಳೋದ ಅಂದರೆ ವಿಡಿಯೋ ಹೆಂಗೆ ಮಾಡ್ತಿದ್ದೀವಿ ಅಂತ ಕೇಳ್ಬೋದು. ಇನ್ನೇನು ಮಾಡೋದೆ, ನಾನು ಇರೋದೇ ವಿಡಿಯೋ ಮಾಡೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನಿರುವುದೇ ನಿಮಗಾಗಿ. ಟಿಕೆಟ್ ತಗೊಂಡೆ. ತುಮಕೂರು 20 ರೂಪಾಯಿ ಆಯಿತು ನಾರ್ಮಲ್ಲು. ನಾನು ತುಮಕೂರಲ್ಲಿ ಇಲ್ಲ, ತುಮಕೂರು ಹಿಂದೆ ಕ್ಯಾಸೇಂದ್ರ ಅಲ್ಲಿರೋದು. ನಮ್ಮ ಸ್ನೇಹಿತರು ರೂಮ್ ಮಾಡ್ಕೊಂಡವ್ರೆ, ಅಲ್ಲಿ ನಾನಿದ್ದೀನಿ. ಇವಾಗ ತುಮಕೂರಿಗೆ ಹೋಗೋ ಟ್ರೈನು ಪ್ಲ್ಯಾಟ್ಫಾರಮ್ 8, 9 ಅಂತ ಹೇಳಿದ್ರು. ಅಲ್ಲಿ ಹೋಗ್ತಾ ಇದ್ದೀನಿ. ಹ್ಞೂ 8, 9 ಹೇಳಿದ್ರು. ಇವಾಗ ಅಲ್ಲಿಗೆ ಹೋಗೋದೇ ದೊಡ್ಡ ಹಿಂಸೆ. ಏನು ಬೆಂಗಳೂರದ್ದು ರೈಲ್ವೆ ಸ್ಟೇಷನು ಸಿಕ್ಕಾಪಟ್ಟೆ ದೊಡ್ಡ ಐತೆ. ಈಗ ಹಿಂಗೆ ಹೋಗಿ ಹಂಗೆ ಹೋಗಿ ತುಂಬ ದೂರ ನಡಿಬೇಕು. ಹೋಗ್ಬೇಕು. ನಮ್ಮ ಸ್ನೇಹಿತರು ಅಂತ ಹೇಳಿದ್ನಲ್ಲ, ಅವರು ಇನ್ಸಿಡೆಂಟಲ್ಲಿ ಪರಿಚಯ ಆಗಿದ್ದು ನನಗೆ. ಆದರೆ ನಿಲ್ಸು 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 ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ಒಬ್ಬರು ನೋಡಿದ್ರೆ ಮತ್ತೊಂದ್ಸಲಿ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡ್ತಾರೆ. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ. ಫೋನ್ ಕಾಲಲ್ಲಿ ಚೆನ್ನಾಗಿ ಪರಿಚಯ ಆಗಿ ಹಿಂಗೆ ವಿಡಿಯೋ ಮಾಡಬೇಕು, ನಾನು ನಿಮ್ಮ ರೂಮಿಗೆ ಬರ್ತೀನಿ ಅಂತ ಹೇಳಿದೆ. ಅವನು ಏನು ಯೋಚನೆ ಮಾಡಲಿಲ್ಲ ಒಂದು ಸೆಕೆಂಡುವೆ. ಸರಿ ಆಯಿತು ಬಾ, ನೀನು ಎಷ್ಟು ದಿನ ಇರ್ತಿ ಅಷ್ಟು ದಿನ ಇರು ಅಂತ ಖುಷಿಯಾಗಿ ಹೇಳ್ದ. ಅದಕ್ಕೆ ನಾನು ಯಾವಾಗಲೂ ಆಭಾರಿ. ಎಲ್ಲ ಪೋಸ್ ಕೊಡ್ತವ್ರೆ. ಇವಾಗ ಹೋಗ್ತಾ ಇದ್ದೀನಿ ಪ್ಲಾಟ್ಫಾರಮ್. ಐ ಥಿಂಕ್ ಎಷ್ಟರಲ್ಲಿ ಇದ್ದೀನಿ ನನಗೂ ಗೊತ್ತಿಲ್ಲ. ಒಂದರಲ್ಲಿ ಇರ್ಬೋದು, ಪ್ಲಾಟ್ಫಾರಮ್ 1ರಲ್ಲಿ. 8, 9ಕ್ಕೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ. ಹೋಗ್ತಾ ಇದ್ದೀನಿ ರೈಲ್ವೆ ಸ್ಟೇಷನ್. ನಿಜ ಹೇಳ್ಬೇಕು ಅಂದ್ರೆ ನನ್ಗಿದ್ದೆಲ್ಲ ವಸ್ತು ಅಂದ್ರೆ ಈ ವಿಡಿಯೋ ಮಾಡೋದು. ನಾನು ಮನೆ ಬಿಟ್ಟು ಯಾವಾಗ್ಲೂ ಹೋಗಿರ್ಲಿಲ್ಲ. ಮನೆ ಬಿಟ್ಟು ಅಂದ್ರೆ ಒಂಥರ ಹಂಗೇನೆ ಅನ್ಕೊಳ್ಳಿ. ನಿಜ, ನಂದೇ ಆದಂತ ಒಂದು ಪ್ರಪಂಚದಲ್ಲಿ ಇದ್ದೆ. ಅದ್ರೂ ಸ್ವಲ್ಪ ಟ್ರಾವೆಲಿಂಗ್ ಅಂತ ಬಂದಾಗ ಗೊತ್ತಿಲ್ಲದೆ ಇರೋರ್ನು ಕೂಡ ಮಾತಾಡ್ಸೋದು ಅವಶ್ಯಕತೆ, ಅನಿವಾರ್ಯ. ಆದ್ರೂ ನಾನು ತೋರಿಕೆಗೋಸ್ಕರ ಎಲ್ಲ ಮಾತಾಡಲ್ಲ. ಏನೇ ಮಾತಾಡಿದ್ರು ಮನಸ್ಸಿನಿಂದ ಮಾತಾಡ ಅಭ್ಯಾಸ. ಮನಸ್ಸು ಇದ್ದರೇನೆ ಕಷ್ಟ ಬಂದ. ಎಲ್ಲ ಟ್ರೈನು ಹೋಗ್ತಾ ಐತೆ.
ಈ ವಿಡಿಯೋ ಸೆಲ್ಫಿ ಸ್ಟಿಕ್ಕಲ್ಲಿ ವಿಡಿಯೋ ಮಾಡಿದ್ಮೇಲೆ ಬ್ಲರ್ ಆಗಿ ಹೋಗುತ್ತೆ ಯೂಟ್ಯೂಬ್ಗೆ ಹಾಕಿದ್ರೆ. ಅದೇ ಮೇಜರ್ ಪ್ರಾಬ್ಲಮ್. ಪ್ಲಾಟ್ಫಾರಮ್ 2, 3 ಇದ್ದೀವಿ ಇವಾಗ. ಮುಂದೆ ಇದು 2, 3 ಪ್ಲಾಟ್ಫಾರಮ್. ಇವಾಗ ಸದ್ಯಕ್ಕೆ ಏನಾದ್ರೂ ಒಂದು ಡೈಲಾಗ್ ಕೇಳಬೇಕು ಅನಿಸ್ತೈತೆ. ಯಾವುದೋ ಒಂದು ಚೆನ್ನಾಗಿರೋದು ಹೇಳೋ ಮಗ. ನಾನು ದರ್ಶನ್ ಅವ್ರಿಗೆ ಹೇಳ್ತೀನಿ, ರಾಬರ್ಟ್ ಮೂವಿ ಇಲ್ಲಿ ಹೇಳೋರಲ್ಲ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರದ ಕಂಠ ರಾವಣ. ಇಲ್ಲಿ ಹೇಳಿದ್ನಲ್ಲ, ಎಲ್ಲೋದ್ರೂ ಲವರ್ಸ್ಗಳ ಕಾಟ. ಹೊಟ್ಟೆ ಉರಿತದೆ, ಬೇಜಾರಾಗುತ್ತೆ. ನಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವೇ, ಯಾರಿಗೆ ಬೇಕು ಈ ಲೋಕ. ಬೇಜಾರಾಗುತ್ತೆ. ಆ ಡೈಲಾಗ್ ಅರ್ಧದಲ್ಲಿ ನಿಲ್ಸ್ಬಿಟ್ಟೆ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನು ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು. ಪ್ರಚಂಡ ರಾವಣ ನಾನು. ಕೊನೆಗೂ ಕೆಳಗಡೆ ಇಳಿತಾ ಇದ್ದೀನಿ. ಇನ್ ಟ್ರೈನ್ ಬರುತ್ತೆ, ಹತ್ಬಿಟ್ಟು ಕ್ಯಾಸಂದ್ರಿಗೆ ಹೋಗ್ತೀನಿ. ಕ್ಯಾಸಂದ್ರ ತುಮಕೂರಿನ ಹಿಂದೆ ಇರೋದು, ಅಂದ್ರೆ ಸಿದ್ಧಗಂಗಾ ಮಠ ಐತಲ್ಲ ಆ ಪ್ಲೇಸಲ್ಲಿ. ಹತ್ತತ್ರ ನಾನು ಅಲ್ಲಿ ಒಂದು ಮನೆಯ ಬಿಟ್ಟು 10 ದಿನ ಫಸ್ಟ್ ಟೈಮ್ ಹೊರಗಡೆ ಇದ್ದಿದ್ದು. ಅಲ್ಲಿ 10 ದಿನ ಇದ್ದೆ. ಇನ್ನು ಸಿದ್ಧಗಂಗಾ ಮಠದ ವಿಡಿಯೋ ಮಾಡ್ಬಿಟ್ಟು ಊರಿಗೆ ಬಂದೆ. ಊರಲ್ಲಿ 1 ವಾರ ಇದ್ದೆ. ಇವಾಗ ತಿರ್ಗಾ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ತುಮಕೂರಲ್ಲಿರೋ ಎಲ್ಲ ಪ್ಲೇಸು ಕವರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮಾಡೇ ಮಾಡ್ತೀನಿ ಅಂತ ಹೇಳ್ತಲ್ಲ, ಅನ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋದ. ನನ್ನ ಪ್ಲಾನ್ ಇರೋದೇ ಬೇರೆ, ಬ್ಲಾಗ್ ಅಲ್ಲ, ಅಂದ್ರೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದಲ್ಲ. ಅದನ್ನು ಗುರುಗಳ ಹತ್ರ ಹೇಳಿದ್ದೀನಿ. ಆ ವಿಡಿಯೋ ನೋಡಿ ಸಿದ್ಧಗಂಗಾ ಮಠದ್ದು. ನೋಡೋದ ಏನೇನಾಗುತ್ತೆ, ಯಾವ ತರ ಪರಿಸ್ಥಿತಿ ಬಂದೈತಿ ಅಂದ್ರೆ ಏನಂದು ನಿಜವಾಗ್ಲು ನಾಯಿ ಪಡಾಗ ಹೋಗಿದೆ ಜೀವನ. ಸರಿ, ಕೊನೆಗೂ ಇಳ್ದೆ. ಏನ್ ಹೇಳೋದು, ಈ ವಿಡಿಯೋ ಮುಗ್ಸಕ್ಕೆ ಸಮಯ ಬಂದೇ ಬಿಡ್ತು. ಈ ವಿಡಿಯೋ ಅಂದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಯ್ತಿತ್ತು. ನಾನು ಎಲ್ಲಾರನ್ನು ಯಾರ ಹತ್ರ ಮಾತಾಡ್ಲಿ, ನಿಮ್ಮ ಹತ್ರ ಹುಟ್ಟಿ, ಅದಕ್ಕೆ ವಿಡಿಯೋ ಮಾಡಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಬಾಯ್.